ಫ್ರೆಂಡ್ಸ್, ನಿನ್ನೆ ನಮ್ಗೆ ಇಲ್ಲಿ ಒಬ್ರು ಅಂಕಲ್ ಭೇಟಿ ಆಗಿದ್ರು, ಸಿರ್ಸಿದವ್ರ, ಉತ್ತರ ಕನ್ನಡ ಜಿಲ್ಲಾ. ಸೊ ಅವರು ಬಂದಿದ್ರು ಕೇದಾರ್ನಾಥ್ ದರ್ಶನಕ್ಕೆ. ಅವ್ರದ್ದೇನ್ ಎಕ್ಸ್ಪೀರಿಯನ್ಸ್ ಆಗೈತಿ ಅವ್ರನ್ನ ಕೇಳೋನ್ ಬರ್ರಿ. ಅಂಕಲ್, ನಿನ್ನೆ ದರ್ಶನಕ್ಕೆ ಎಷ್ಟು ಗಂಟೆಗೆ ನಂಬರ್ ಹಚ್ಚಿದ್ರಿ? ನಾನು ನಂಬರ್ ಹಚ್ಚಿದ್ದು ಆಕ್ಚುಲಿ ಹೇಳಿದ್ರೆ ಈಗ ನನಗೆ ಏನಾಗಿದೆ, ನಿದ್ದೆಗೆಟ್ಟು ಯಾವ್ದನ್ನು ಹೇಳಕ್ ಸಾಧ್ಯ ಇಲ್ಲ. ನಾವು ನಿನ್ನೆ ನಂಬರ್ ಹಚ್ಚಿದ್ದೇ ಅಲ್ಲ ನಾವು ಬೆಳಿಗ್ಗೆ. ಹಾಗಾಯ್ತು ನಮ್ಮ ಪರಿಸ್ಥಿತಿ. ಆಮೇಲೆ ರಾತ್ರಿ 11:20 ಬಂದ್ ಮಾಡಿದ್ದಾರೆ, ಕಪಾಟ್ ಬಂದ್ ಮಾಡಿದ್ರು. ಕಪಾಟ್ ಬಂದ್ ಮಾಡಿದ್ದಾರೆ. ನಾವು ಹಾಗಾಗಿ ಅಲ್ಲೇ ಇದ್ದಲ್ಲೇ ನಿಂತಲ್ಲೇ ನಾವು ಕೂತ್ಕೊಂಡಿದ್ದೇನು, ಮಲಗಿದ್ದೆ ಅಲ್ಲೇ ಸ್ಥಳದಲ್ಲೇ. ಆ ಸ್ಥಳದಲ್ಲೇ ಏನೂ ಇಲ್ಲ, ವ್ಯವಸ್ಥೆ ಇಲ್ಲ ಮಲಗಕ್ಕೆ. ಆ ಚಳಿಯಲ್ಲಿ ಬಿದ್ಕೊಂಡಾಯ್ತು. ಆಮೇಲೆ ನಿಧಾನಕ್ಕೆ ಬಂದಾಯ್ತು ಮುಂದೆ. ಅಂತೂ ಇಷ್ಟೊತ್ತಿಗೆ ಈಗ ಗಂಟೆ 8:30 ಆಯ್ತಾ? ಇಲ್ಲ, ಜಾಸ್ತಿ ಆಯ್ತು. ಇಷ್ಟೊತ್ತಿಗೆ ನಾವು 9:30. ಹಾಗಾಗಿ ಇಷ್ಟೊತ್ತಿಗೆ ಅಂತೂ ಇಂತೂ ನಮಗ್ ದರ್ಶನ ಆಯ್ತು. ಅಂದ್ರೆ ನೆನ್ನೆ ಬೆಳಗ್ಗೆಯಿಂದ ನಂಬರ್ ಹಚ್ಚಿ ಇವಾಗ ಬೆಳಿಗ್ಗೆ ದರ್ಶನ ಆಯ್ತು. ಹೌದು. ರಾತ್ರಿ ಅಲ್ಲೇ ಸ್ಟೇ ಮಾಡಿದ್ರಿ? ನಾವ್ ಅಲ್ಲೇ. ಏನಿಲ್ಲ, ಹೊಟ್ಟೆಗೆ ಏನಿಲ್ಲ, ಕೆಲವರು ತಂದ್ಕೊಂಡ್ರು ಅಷ್ಟೇ. ಆದ್ರೆ ನಾವು ಪೈದಲ್ಲಿ ಬಂದಿದ್ದು, ನಡ್ಕೊಂಡು ಬಂದಿದ್ದು. ಬರುವಾಗ ಆಗ್ಲೂ ನಾನು ಸುಸ್ತಾಗಿತ್ತು ತುಂಬಾ. ಹಂಗಾಗಿ ಒಟ್ಟಾರೆ ಮೊದಲನೇ ಬಾರಿ ಆಗಿದ್ದಕ್ಕೆ ಇಲ್ಲಿ ಯಾವುದು ಏನು ಗೊತ್ತಿಲ್ಲ ಇರೋ ಕಾರಣಕ್ಕಾಗಿ ಸ್ವಲ್ಪ ಕಷ್ಟನೇ ಆಯ್ತು. ಆದ್ರೆ ಬಂದ ಮೇಲೆ ಇಲ್ಲಿ ಸೀನರಿ ಮತ್ತು ದೇವರ ದರ್ಶನ ಎಲ್ಲ ಆದ ಮೇಲಂತೂ ನಾನೀಗ ಹಾಗಾಗಿ ಮುಂದಿನ ಸರಿನೂ ಬರ್ಬೇಕು ಅಂತಿದೆ. ನನಗೀಗ 74 ವರ್ಷ. ನಾನು ಒಂದೇ ಸರಿ ಬಂದು ಹೋಗ್ಬೇಕು ಅಂತ ಮಾಡ್ಕೊಂಡಿದ್ದೆ. ಮುಂದಿನ ಸರಿನೂ ಬರ್ತೇನೆ. ನೋಡ್ರಿ, ಅಂಕಲ್ ಇನ್ಸ್ಪಿರೇಷನ್ ಹೆಂಗೈತಿ. ಅವ್ರು ಬಂದ್ರು, ಅವ್ರಿಗೆ ಬಹಳ ಪ್ರಾಬ್ಲಮ್ ಆತು, ತ್ರಾಸ ಆತು, ಎಲ್ಲ ಓಕೆ. ಬಟ್ ದರ್ಶನ ಮತ್ತೆ ಇಲ್ಲಿ ಸೀನರಿ ನೋಡಿ ಅವ್ರಿಗೆ ಇಷ್ಟು ಖುಷಿ ಆಗೈತೆ ಅಂದ್ರೆ ಮತ್ ನೆಕ್ಸ್ಟ್ ಟೈಮ್ ಬರ್ತೇನೆ ಅಂತ ಹೇಳ್ತಾರ. ಸೊ ಅದ್ ಅವ್ರದ್ದೊಂದು ಹುರುಪ. ಅದ್ರಲ್ಲೇ ನಾವು ಬೆಳೆಸ್ಕೋಬೇಕು ನಮ್ಮಲ್ಲಿ ಅಂತ ಭಕ್ತಿ ಅಂತ ಹೇಳಿ ಹೇಳ್ಬೋದು. ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯ ಒಂದು ಬಾರಿನಾದ್ರೂ ನೋಡ್ಲೇಬೇಕಾದಂತ ಸ್ಥಳ ಅದ್ರ ಈ ಸ್ಥಳ ಕೇದಾರ್ನಾಥ ಮತ್ತು ಇಲ್ಲಿಯ ಪರ್ವತಾವಳಿಗಳು ಮತ್ತು ಈ ದೇವಸ್ಥಾನ. ಆಮೇಲೆ ಇನ್ನೊಂದು ಆ ಭೀಮ ಬಂಡೆ, ಎಲ್ಲದಕ್ಕಿಂತ ಹೆಚ್ಚು ಕೆಲಸ ಮಾಡಿದ್ದು ಭೀಮ್ ಪತ್ತಾರು. ಇದು ಬಹಳ ಮಹತ್ವದ್ದು ಇಲ್ಲಿ. ತುಂಬಾ ಖುಷಿ ಆಯ್ತು ನನಗೆ. ಇಲ್ಲಿ ಎಲ್ಲಿ ನೋಡಿದ್ರು ತೆಗೆದು ಹಾಕುವಂತದ್ದಲ್ಲ, ಪ್ರತಿಯೊಂದು ನೋಡುವಂತದ್ದು. ಫೋಟೋ ತೆಗಿತಾನೆ ಇದ್ದೇನೆ. ತುಂಬಾ ಚೆನ್ನಾಗಾಗಿದೆ, ಖುಷಿ ಆಗ್ತದೆ ಇಲ್ಲಿ ಬಂದಾಗ. ನಾ ಅಮರನಾಥಕ್ಕೆ 8 ಬಾರಿ ಹೋಗಿದ್ದೇನೆ. ಆದ್ರೆ 8 ಬಾರಿ ಹೋದ್ರು ಅಲ್ಲಿಗಿಂತ ಇಲ್ಲಿ ಭಿನ್ನವಾಗೇ ಇದೆ, ಭಾರಿ ಚೆನ್ನಾಗಿದೆ ಇಲ್ಲಿ. ಒಟ್ಟಲ್ಲಿ ಕೇದಾರ್ನಾಥ ನೆಮ್ಮದಿ ಕೊಟ್ಟ. ಹೌದೌದು, ಖುಷಿ ಆಯ್ತು ನಂಗೆ, ತುಂಬಾ ಖುಷಿ ಆಯ್ತು. ಸರಿ ಅಂಕಲ್, ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ಆಯ್ತು. ನಮಸ್ತೆ. ಥ್ಯಾಂಕ್ ಯು.